ಟಾಪಲ್ಲಿದ್ದೀವಿ ಗಾಯ್ಸ್. ಫೈನಲಿ ನನ್ನ ಮಗ ಸಿಗ್ಬಿಟ್ಟ. ಬರೀ ಅದು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೂದಿಗೆರೆಯಿಂದ. ಯಾಕಂದರೆ ಬೂದಿಗೆರೆ ದೇವಸ್ಥಾನ ಮುಂದೆ ನಿಂತಿದ್ದೀನಿ. ಇವತ್ತು ಬೂದಿಗೆರೆ ಜಾತ್ರೆ ಇತ್ತು, ಅದಕ್ಕೆ ನಮ್ಮ ಮಾಮ ಇನ್ವಿಟೇಷನ್ ಮಾಡವ್ರೆ. ಮಾಮ ಹಾಯ್ ಎಲ್ಲರೂ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಈಗ ನಮ್ಮ ಕಾಲೇಜ್ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ನಮ್ಮೂರಿಗೆ. ಬೂದಿಗೆರೆ ಜಾತ್ರೆ ಇವತ್ತು, ಎಲ್ಲರೂ ಬೂದಿಗೆರೆ ಜಾತ್ರೆಗೆ ಬಂದಿದ್ದಾರೆ. ಈ ದೇವಸ್ಥಾನದ ಹೆಸರೇನು? ಇದು ಬೂದಿಗೆರೆ ದ್ರೌಪದಮ್ಮ ದೇವಸ್ಥಾನ, ಇಲ್ಲೇ ಬೂದಿಗೆರೆ ಕರಗ ನಡೆಯೋದು. ಹಿಂಗೆ ಬಂದಿದೀವಿ, ಈಗ ತೇರ್ ನೋಡ್ಕೊಂಡ್ ಬಂದ್ವಿ ಆವಾಗ್ಲೇ. ಗೈಸ್, ಇದು 62ನೇ ವರ್ಷದ ಕರಗ ಮಹೋತ್ಸವ, ದ್ರೌಪದಿ ಧರ್ಮರಾಯ ಸ್ವಾಮಿ. ಇದು ಎಷ್ಟು ದಿವಸ ನಡೆಯುತ್ತೆ ಮಾಮ? ಇದು ಉತ್ಸವ, ಬೇರೆ ಬೇರೆ ಪೂಜೆಗಳೆಲ್ಲ ನಡೆಯುತ್ತೆ. ಇವತ್ತು ತೇರು, ಇವತ್ತು ನೈಟ್ 12 ಗಂಟೆಗೆ ಕರ್ಗ ಸ್ಟಾರ್ಟ್ ಆಗುತ್ತೆ. 3 ದಿವಸ ಅಂದ್ರೆ ದೀಪೋತ್ಸವ ನಡೆಯುತ್ತೆ, ಹಸಿ ಕರ್ಗ ನಡೆಯುತ್ತೆ, ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರ್ತಾವೆಲ್ಲ ಅಷ್ಟು ನಡೆಯುತ್ತೆ. ಗೈಸ್, ಲಾಗು ಲಾಸ್ಟ್ ಗಂಟೆ ನೋಡಿ, ಚೆನ್ನಾಗಿರುತ್ತೆ. ಇನ್ನ ಒಳ್ಳೊಳ್ಳೆ ಕಂಟೆಂಟ್ಸ್ ಇದಾವೆ, ಇನ್ನ ಒಳ್ಳೊಳ್ಳೆ ತೋರಿಸ್ತಾನೆ. ತೇರ್ ತೋರ್ಸ್ಬೇಕು, ಇನ್ನ ತೇರ್ದ ಇನ್ನ ವಿಡಿಯೋ ಮಾಡಿಲ್ಲ, ತೇರ್ದ್ ಮಾಡ್ಬೇಕು. ತಿರ್ಗಾ ಇಲ್ಲ ಗೇಮ್ಸ್ ಇದಾವೆ ಎಲ್ಲ. ಸ್ವಲ್ಪ ತೇರ್ ಇನ್ನೊಂದು ಹಾಫ್ ಅನ್ ಅವರ್ ಅದನ್ನು ತೋರಿಸ್ತಾನೆ. ಹಾಫ್ ಅನ್ ಅವರ್ ಅಲ್ಲಿ ತೇರ್ ಬರ್ತಾ ಇದೆ ಈ ದೇವಸ್ಥಾನದ ಮುಂದೆ. ದೇವಸ್ಥಾನ ಹತ್ರ ಬರಲ್ಲ ತೇರ್, ಅಲ್ಲಿಗೆ ಬಂದಿರುತ್ತೆ. ಇದ್ರಲ್ಲ ಜೀವ ಇದೇ ದೇವಸ್ಥಾನ ಇದೆ ತಾನೆ? ಇಲ್ಲ, ತೇರಲ್ಲಿ ಆಲ್ರೆಡಿ ಬಂದಿರುತ್ತೆ. ಅಲ್ಲಿ ಬಂದಿರುತ್ತೆ. ಇವಾಗ ಹೋಗ್ಬಿಟ್ಟು ಅಲ್ಲಿ ಏನು ಬಾಳೆಹಣ್ಣು ಇಟ್ಕೊಟ್ಟು ಬಾಳೆಹಣ್ಣು ನೋಡ್ದು ಪೂಜೆ ಮಾಡಿಸ್ಕೊಂಡು ಗೈಸ್ ಅದು ತೋರಿಸ್ತೀವಿ ಬನ್ನಿ. ಲೆಟ್ಸ್ ಗೋ ಗೈಸ್. ಇವಾಗ ತೇರ್ ಹತ್ರ ಬಂದಿದೀವಿ ನೋಡಿ. ತೇರು ಜಾತ್ರೆ ವೈಭವ್. ಬಾಳೆಹಣ್ಣು ಇದೆಯಲ್ಲ, ಈ ಬಾಳೆಹಣ್ಣು ಅಂದ್ರೆ ಏನಾದ್ರು ನಿಮ್ದು ಅನಿಸಿಕೆ ಇದ್ರೆ ಏನಾದ್ರು ಹೇಳಿ. ಅಂದ್ರೆ ನಂಬಿಕೆ ಒಂದು ಪೂರ್ತಿ ಆಗುತ್ತಂತ. ಅದಕ್ಕೆ ಇವಾಗ ಅದು ಕಳ್ಸ ತೋರಿಸಿ. ಆ ಕಳ್ಸ ಇದೆಯಲ್ಲ, ಆ ಕಳ್ಸಕ್ಕೆ ಈ ಬಾಳೆಹಣ್ಣು ಟಚ್ ಆದ್ರೆ ಅದೊಂದು ಪೂರ್ತಿ ಆಗುತ್ತಂತ. ಅದಕ್ಕೆ ಇವಾಗ ನಾನು ಎಸಿತಾ ಇದೀನಿ ಗೈಸ್. ಈ ಕಡೆ ತೋರಿಸಿ ಬೈ ಗೈಸ್. ಇದ್ರ ಮೇಲ್ಗಡೆ ನನ್ನ ಚಾನಲ್ ನೇಮ್ ಬರ್ದಿದ್ದೀನಿ. ಲೆಟ್ಸ್ ಗೋ, ಇವಾಗ ಎಸಿಯೋಣ. ಇದಿಲ್ಲ ಗೈಸ್, ಸ್ವಲ್ಪ ಮಿಸ್ ಆಯ್ತು. ಇನ್ನೊಂದ್ಸಲ ಟ್ರೈ ಮಾಡ್ತಾನೆ. ಗೈಸ್, ಜಾತ್ರೆ ವೈಬ್ ನೋಡಿ, ಫುಲ್ಲು ಜೋರಾಗಿದೆ. ಡ್ಯಾನ್ಸ್ ಮಾಡ್ತಾ ಇದಾರೆ. ಹುಟ್ಟಿದ್ದಾರೆ ಕನ್ನಡ ನಾಡು ಹುಟ್ಟಬೇಕು ಸಾಂಗ್ ಅಲ್ಲಿ. ಗೈಸ್ ಇದೆ ನೋಡಿ ಬೂದಿಗೆರೆ ಜಾತ್ರೆ. ಇವಾಗ ಪ್ರಸಾದ ಸ್ವೀಕಾರ ಮಾಡಕ್ಕೆ ಹೋಗ್ತಾ ಇದ್ದೀವಿ ಸಾಯಿಬಾಬಾ ಟೆಂಪಲ್ಗೆ. ಇಲ್ಲಿ ಪ್ರಸಾದಕ್ಕೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ತುಂಬ ಜನ ಇದ್ದಾರೆ. ಅಲ್ಲಿಂದ ಅಲ್ಲಿ ಗಂಟ. ಇವಾಗ ನಮ್ಮ ಮಂದರ ಹತ್ರ ಮಾತಾಡ್ಸೋಣ. ಜಾತ್ರೆ ತುಂಬ ಚೆನ್ನಾಗಿದೆ ಗೈಸ್. ಇವಾಗ ನಮ್ಮ 3 ವರ್ಷ ಫ್ರೆಂಡು, ಡಿಪ್ಲೊಮಾ ಫ್ರೆಂಡು, ಅವನು ಬೂದಿಗೆರೆಗೆ ಬಂದವನೇ ನನಗೆ ಮಾತಾಡ್ಸಕ್ಕಂತ. ಹಾಯ್ ಗಾಯ್ಸ್, ಜಾಸ್ತಿ ದಿನ ಆದಮೇಲೆ ಮೀಟ್ ಆಗೋನೆ, ಹಬ್ಬಕ್ಕೆ ಬಂದವನೆ. ಬೂದಿಗೆರೆ ಜಾತ್ರೆ ಚೆನ್ನಾಗಿ ನಡೀತು ಈ ಸಲ. ಗಿಲ್ಲಿ ಎಲ್ಲ ಬಂದಿದ್ರು ಈ ಸಲ. ಇವನು ನೆನ್ನೆ ಬಂದಿದ್ರೆ ಮೀಟ್ ಮಾಡಿಸ್ತಿದ್ದೆ, ಚೆನ್ನಾಗಿತ್ತು. ಇನ್ನು 3 ದಿನ ಇದು ನಡೆಯೋದು. ಇವತ್ತು ಫುಲ್ DJ ಎಲ್ಲ ಇದೆ, ಫುಲ್ ಪಾರ್ಟಿ ಮಾಡೋದೆ ಇವತ್ತು ನೈಟ್. ಥ್ಯಾಂಕ್ ಯು ಕಿಶೋರ್. ಇವಾಗ ಯಾವಾಗ ಸಿಗ್ತಾನೋ ಗೊತ್ತಿಲ್ಲ ಗೈಸ್. ಇನ್ನೊಂದು 2 ವರ್ಷ ಆಗುತ್ತೆ ಸಿಗೋದು ಬಿಡಿ ಗೈಸ್. 2 ವರ್ಷ ಗೈಸ್. ಇವನು ಕಬಡ್ಡಿ ಪ್ರೋ ಪ್ಲೇಯರ್ ಗೈಸ್. ಇವನು ಮಸ್ತ್ ಆಡ್ತಾನೆ ಕಬಡ್ಡಿ ಮಾತ್ರ. ಎಲ್ಲ ಏನಿಲ್ಲ ಫ್ರೆಂಡ್ಸ್, ಆಡ್ತೀನಿ ಅಷ್ಟೇ. ಕಾರ್ಯಕ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಫೈನಲಿ ನಮ್ಮ ಮಾಮ ಮನೆ ಹತ್ರ ರೀಚ್ ಆಗಿದ್ದೀವಿ. ಮನೆ ಮುಂದೆ ತೋಟ,
ತೋಟದ ಮುಂದೆ ಮನೆ. ಹಾಂ, ಎಲ್ಲ ನೀರು ಕುಡಿತಾ ಇದ್ದಾರೆ. ಸೌಜನ್ಯ ತಗ್ಗೋ ಒಂದು ರೌಂಡ್ ಹಾಕೊಂಡ್ಬರೋಣ ತೋಟದಲ್ಲಿ. ಇಲ್ಲಪ್ಪ, ತೋಟ ಹೋಗಿ ನಡ್ಕೊಂಡು ಹೋಗು. ಕೆಳಗಡೆ ಸೊಪ್ಪು ಹಾಕಿದ್ದಾರೆ. ಹಾಂ, ಇದು ಬಂದು ಬ್ರೋಕ್ಲಿ ಹಾಕಿದ್ದಾರೆ. ಬ್ರೋಕ್ಲಿ ಏಮೋ ಈ ಬ್ರೋಕ್ಲಿ ಅಂದ್ರೆ ಬ್ರೋಕ್ಲಿ ಅಂದ್ರೆ ಸೇಮ್ ಹೂಕೋಸರ ಇರುತ್ತೆ, ಫುಲ್ ಗ್ರೀನ್ ಕಲರ್, ಆರ್ಗ್ಯಾನಿಕ್ ಜಿಮ್ ಫುಡ್. ಅವನಿಗೆ ಚೆನ್ನಾಗಿದೆ ತೋಟ, ಸೂಪರ್. ಇದು ಬ್ರೋಕ್ಲಿ ಅಂತೆ ಗೈಸ್, ಬ್ರೋಕ್ಲಿ. ಹಾಂ ಅಮ್ಮ ಬಾ, ಕೋಳಿ ಫಾರ್ಮ್ಗೆ ಹೋಗೋಣ ಬಾ. ಕೋಳಿ ಫಾರ್ಮ್ ಹತ್ರ ಹೋಗ್ತಿದ್ದೀವಿ. ಇಲ್ಲೇ ಇರೋದು ಹತ್ರ ಪಕ್ಕದಲ್ಲೇ ನೋಡಿ ಕೋಳಿ ಫಾರ್ಮ್. ನೀ ಕೋಳಿಗಳೇ ಬರ್ತಾ ಇದೀವಿ ರೀ ನಮ್ಮ ಹತ್ರ. ಹಾಂ, ಇದು ಬಂದು ಯಾವ್ಯಾವ ಕೋಳಿ ಮಮ್ಮ ಹಿಡ್ಕೊಡು ಮಮ್ಮ, ನಾನೇ ಹಿಡಿಲ್ಲ. ಹಾಕಮ್ಮ ಬಲೆ ಹಾಕು. ಏನು ಹಂಗೆ ನೋಡಿಸ್ತಾ ಇದೀಯ ಅವ್ಗೆ? ಹಿಡಿಯೋಕೆ ಕಷ್ಟ ಬೈ, ಕೋಳಿಗಳನ್ನ ಹಿಡಿಯೋದು ಕಷ್ಟ ಬಯಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಟ್ರೈ ಮಾಡ್ದವ್ರೆ. ಕೋಳಿ ಹಿಡಿಯೋಕೆ ಟ್ರೈ ಮಾಡಿ. ಓಡ್ಸು. ಉದ್ದ ಹಿಡಿಲ್ಲ. ಕುರ್ಗಜ್ಜ ಗೈಸ್, ಇಷ್ಟೊಂದು ಕಷ್ಟ ಪಡಬೇಕು ಕೋಳಿ ಹಿಡಿಯೋಕ್ಕೆ. ಫಸ್ಟ್ ಟೈಮ್ ಹಿಡಿದಾರೆ ಗೈಸ್, ಗೊತ್ತಿಲ್ಲ ಹೆಂಗೆ ಹಿಡಿಬೇಕಂತ. ಏನ್ ಮಾಡಲ್ಲ, ಏನ್ ಮಾಡಲ್ಲ. ವರುಣ್ ಬೈ, ಬೈ ಬೇಡ ಬೈ, ಭಯನಾ? ಆಮೇಲೆ ವರುಣನ ಹತ್ರ ಇಟ್ಕೊಂಡು ಹೋಗೋ. ಅದೇ ಕಷ್ಟ ಬೈ ಬೀಳ್ತೀರಾ. ಫೈನಲಿ ನನ್ನ ಮಗ ಸಿಗ್ಬಿಟ್ಟ. ಮರಿ ಅದು ಹಿಡಿಯಕ್ಕೆ ಅಮ್ಮ ಕಚ್ತದೆ ತುಂಬಾ. ಅದು ಹಿಂಗೆ ಕುಗ್ತದೆ ಗೊತ್ತಾ? ನಿಮ್ಗೆ ಕಷ್ಟ ಭಯನಾ? ಸುಮ್ನಿರೋ. ಕೋಳಿ ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಇದ್ರ ಹೆಸರೇನು? ಸಾಯಿನಾಥ್ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಕೋಳಿ ಹೆಸರು ಸಾಯಿನಾಥ್. ಇವ್ನ್ಯಾವನ ಸೆಡೆ ನನ್ನ ಮಗ. ಮಂದಾರ ಕಡೆ ಪಾರಿವಾಳ ಹಿಂಗೆ ಹಿಡಿತಾ ಇದೆ, ಅದಕ್ಕೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಪಾರಿವಾಳ ಹಿಡಿದು. ಏನಾಗಲ್ಲ. ತುಂಬಾ ಕೋಳಿಗಳಿದಾವೆ ಗೈಸ್, ಮರಿಗಳು. ತೋರಿಸಿ ಬನ್ನಿ. ಕೊರಿ ಮರಿಗಳು ಪಾಪ ಅವು ಎದುರು ಓಡೋಗ್ತಾ ಇದ್ದಾವೆ. ನೋಡಿ ಸೌಂಡು, ಅಪ್ಪ ಇಷ್ಟು ವಯಸ್ಸು ಭಯ ಬರ್ತಾ ಇದೆ. ಏನು ಮಚ್ಚ? ಇದೇ ಗಾಯ ಸಿಕ್ಕಿದ್ದು ನಮ್ಮ ಕೈಗೆ, ಇದೇ ಸಿಕ್ಕಿದ್ದು.
ಗೈಸ್ ಇವಾಗ ಸೀಬೆಕಾಯಿ ತಿಂತಾ ಇದೀವಿ, ತೋಟದಲ್ಲಿರೋ ಸೀಬೆಕಾಯಿ. ಹಾ Guys, ನಾವು ಅದಕ್ಕೆ ಪೇರಳೆ ಅಂತೀವಿ. ನಿಮ್ಮ ಕಡೆ ಏನಂತೀರೋ ಸೌಜನ? ಬಿಜಾಪುರ ಕಡೆನಾ ಪೇರಣ್ಣು. ಮಾಮ ನಿಮ್ಮ ಕಡೆ ಏನಂತೀರಾ? ಸೀಬೆಕಾಯಿಗೆ ಏನಂತೀರಾ? ಹಾಂ ಚೆಪ್ಕೊಂಡು ತಿಂತಾರೆ ಅದಕ್ಕೆ ಪೇರಳೆ. ನೀವು ಪೇರಳೆ ಅಂತೀರಾ? ಹ್ಞೂ ನಮ್ಮ ಕಡೆ ಜಾಪುರ್ಕಾಯಿ ಅಂತಾರೆ ಗೈಸ್, ಬೀದರ್ ಕಡೆ. ಮರಾಠಿ. ನೋಡಿ ಗೈಸ್ ಮಸ್ತಾಗಿದೆ. ಒನ್ ಬೈ ನಿಮ್ಮ ಕಡೆ ಏನಂತೀರ ಇದಕ್ಕೆ? ಹಾಂ ಜಂಪಲ್ಕಾಯಿ. ಯಾದಗಿರಿ ಮಾತ್ರ ಡಿಫ್ರೆಂಟು, ಏನಿದ್ರೆ ಡಿಫ್ರೆಂಟ್ ಯಾದಗಿರಿ ಅವರು. ಜಂಪಲ್ಕಾಯಿ ಜಂಪಲ್ ಹಣ್ಣು, ಕಾಯಿ ಇದ್ರೆ ಕಾಯಿ, ಹಣ್ಣಿದ್ರೆ ಹಣ್ಣು. ಹಣ್ಣು ಪ್ರಶಾಂತ್ ನಿಮ್ಮ ಕಡೆ ಏನಂತೀರ? ಹಣ್ಣು ಬಿಕ್ಕೆ ಹಣ್ಣು. ಬಿಕ್ಕೆ ಹಣ್ಣು ಬಿಕ್ಕುತ್ತ ಅದಕ್ಕೆ ಬಿಕ್ಕೆನಾ? ಹಾಂ ಬಿತ್ತುಂಬಾಯಿ ಬನ್ನಿ. ಬ್ಲ್ಯಾಕ್ ಹಾಕೊಂಡ್ಬಿಟ್ಟವಳೆ ತೋರಿಸು. ಏನು ಸೌಜನ್ಯ ನೀನು? ನಾನು ನೋಡಿ ಯಾರು ತಗೊಂಡ್ಬಿಟ್ಟಿದ್ದೀನಿ. ಮಮ್ಮ ಇದು ಯಾರು ಚಪ್ಪಲಿ? ಮಮ್ಮ ಇದು ಯಾರು ಚಪ್ಪಲಿ? ಇದು ನಾನು ನಮ್ಮ ಮಾಮಂದು ಹಾಕೊಂಡ್ಬಿಟ್ಟಿದ್ದೀನಿ. ಗೈಸ್ ಇಷ್ಟೊತ್ತಿನೊಳಗೆ ಮಾತಾಡಿ ಅದು ಇದು ಫನ್ ಮಾಡ್ಕೊಂಡು ಇವಾಗ ಟೀ ಕುಡಿಯೋಕೆ ಹೋಗ್ತೀವಿ. ನಮ್ಮ ಮನೇಲಿ ನನ್ನ ಮೊಬೈಲಿಂದ ಮಾಡ್ತಾಯಿದ್ದೀರೋ ನೋಡಿ ಗೈಸ್ ಇದೆಲ್ಲ ತೆಂಗಿನಕಾಯಿ ತೋಟ ಮಚ್ಚ. ಯಾವುದದು? ತೆಂಗಿನ ಮರಗಳು ಇವೆಲ್ಲ. ಒಳ್ಳೆ ತುಂಬ ದಿವಸ ಆಯಿತು ಗೈಸ್ ಈ ಥರ ಓಡಾಡಿ. ಬಾ ಪ್ರಶಾಂತ್ ಹತ್ತು ಯಾರೋ ನೀ ನನ್ನ ಗೆಳೆಯ. ಗೋ ಗೈಸ್ ಇನ್ನು ಕಾಲಲ್ಲಿ ಚಪ್ಪಲಿಲ್ಲ ಅದಕ್ಕೆ ಕೂತ್ಕೊಳ್ತಾ ಇದ್ದೀನಿ. ಯಪ್ಪ ನರ್ಸ್ಕ ಲೆಟ್ಸ್ ಗೋ. ಹಿಡಿಯೋ ಮಿಡ್ತಾನೆ ಏನೋ ಗೈಸ್. ಇವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಪ್ರಶಾಂತ್ ಯಾವ್ದಾದ್ರು ನೋಡಿದ್ವಿ ಏರ್ಪೋರ್ಟು? ಹಾಂ ನೋಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ 3rd ಸೆಮ್ಮಲ್ಲಿ ಬಂದಿದ್ವಿ ಒಂದ್ಸರಿ. ಯಾರ ಜೊತೆ? ಯುವರಾಜರ ಜೊತೆನೇ ಕಾರಲ್ಲಿ. ಅಲ್ಲ ಗೈಸ್ ಜಾತ್ರೆಯಲ್ಲಿ ಇದು ಇದ್ರೇನೆ ನಮ್ಗೆ ಒಂದು ಜಾತ್ರೆಗೆ ಹೋಗಿ ಬರೋದು, ಇಲ್ಲಾಂದ್ರೆ ಬರಲ್ಲ. ಪ್ರಶಾಂತ್ ಜಾತ್ರೆ ಹೋಯ್ತು ನೋಡಿ, ಫುಲ್ ಕ್ರೇಜ್ ಆಗಿದೆ. ಕ್ರೇಜಿ ಗೈಸ್. ಫೈನಲಿ ಜೈಂಟ್ ವೀಲ್ ಹಾಕಿದೀವಿ. ಫೈನಲಿ ನೋಡಿ ಗೈಸ್, ಫುಲ್ ಭಯ ಆಗ್ತಾ ಇತ್ತು. ವರುಣ್ ಭಾಯ್ ಹೇಗನ್ಸ್ತದೆ ವರುಣ್ ಭಾಯ್? ಹೆಂಗ್ ಅನ್ಸ್ತಿಲ್ಲ? ನಾರ್ಮಲ್ ಬೀಂಗ್ ನಾರ್ಮಲ್. ಮಿಥುನ್ ಭಾಯ್ ಪ್ರಸಾದ್ ಗೈಸ್, ಫುಲ್ ಟಾಪ್ ಅಲ್ಲಿ ಇದೀವಿ ಗೈಸ್. ಸುಂದರ ಗಾಡಿ. ಪ್ರಸಾದ್ ಗೈಸ್, ಫುಲ್ ಟಾಪ್ ಅಲ್ಲಿ ಇದೀವಿ ನೋಡಿ ನೀವು. ಗೈಸ್ ಫೈನಲಿ ಜಾಯಿಂಟ್ ವೀಲ್ ರೈಡ್ ಮಾಡ್ಕೊಂಬಂದ್ವಿ. ಮಸ್ತಾಗಿತ್ತು, ಸೈಕಾಗಿತ್ತು.
ಸೂಪರ್ ಆಗಿತ್ತು ಗೈಸ್. ಇವಾಗ ಕೇಳೋಣ ಎಲ್ರಿಗೂ ಹೇಗನ್ಸ್ತು ಜಾಯಿಂಟ್ ವೀಲ್. ಸೂಪರ್ ಜಿಂದಗಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಗೈಸ್. ಸೈಕ್ ಆಗಿತ್ತು. ಚೆನ್ನಾಗಿತ್ತಪ್ಪ, ನೈಸ್. ಬೇರೆ ಗೇಮ್ಸ್ ಯಾವ್ದು ಆಡಿಲ್ಲ, ಜೈಂಟ್ ವೀಲ್ ಒಂದು ಆಡ್ಕೊ ಬಂದ್ವಿ. ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಸ್ವರ್ಗ. ಗೈಸ್ ಇವಾಗ ಮತ್ತೆ ಮನೆ ಹೋಗ್ತಾ ಇದೀವಿ. ಹೆವಿ ಸುಸ್ತಾಗ್ಬಿಟ್ಟಿದೆ ಗೈಸ್. ಆ ಕಡೆ ಓಡಾಡು ಈ ಕಡೆ ಓಡಾಡು ಬೆಳಿಗ್ಗೆಯಿಂದ ಅದು ಇದು ಅಂತ ಹೆವಿ ಸುಸ್ತಾಗಿದೆ. ಇವಾಗ ಊಟ ಮಾಡಿಬಿಟ್ಟು ಪಾಚಿ ಮಾಡೋದು. ಓಕೆ ಗೈಸ್.